ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ಸಾಧಕರ ದಂಡು. ಈಗ ಹಿಂದೆಯೂ ಗುರು ಇಲ್ಲ, ಮುಂದೆಯೂ ಗುರಿ ಇಲ್ಲ, ಸಾಗುತ್ತಿದೆ ಕುರಿಗಳ ಹಿಂಡು. ಬುದ್ಧಿ ಇಲ್ಲದ ಜನರೆದರು ಆಳೋ ಜನರೇ ಜಾಣರು, ವರ್ಷಕ್ಕೊಬ್ಬ ಕಂತ್ರಿ ಇರೋರೆಲ್ಲ ಛತ್ರಿ. ಕಣ್ಣಿದ್ದರೂ ಕುರುಡ ಆಗು, ಬಾಯಿದ್ದರೂ ಮೂಗ ಆಗು, ಕಿವಿ ಇದ್ದರೂ ಕಿವುಡ ಆಗು, ಮೂರು ಕೋತಿ ನೀನಾಗು. ಗಾಂಧಿ ತತ್ವ ಯಾರಿಗ್ ಬೇಕು, ಗಾಂಧಿ ನೋಟೆ ಎಲ್ಲರ ಗೋಲು. ನೋಟು ಕೊಟ್ಟೋನ್ಗೆ ಹೋಟು, ಗೆದ್ಮೇಲೆ ಕೈಗೆ ಕೊಡ್ತಾರೆ ಪ್ಲೇಟು. ಬೆಣ್ಣೆಯಂಥ ಮಾತು, ಸಿಡಿಲಿನಂತೆ ಭಾಷಣ, ಆಶ್ವಾಸನೆಗಳ ಸುರಿಮಳೆ. ಊಸರವಳ್ಳಿ ರಾಜಕೀಯಕ್ಕೆ ಜನ ಮರಳೋ, ಜಾತ್ರೆ ಮರಳೋ. ಏನ್ರೋ ಇದು, ಕಾಲೇಜ್ ಇನ್ನೊಂದು ವರ್ಷ ಇದೆ ಅಷ್ಟೇ, ಎಲ್ಲರೂ ಗ್ರ್ಯಾಜುಯೇಟ್ ಆಗ್ತಾ ಇದ್ದೀವಿ. ಏನು ಮಾಡಬೇಕು ಅಂತಿದ್ದೀರಾ ನೀವೆಲ್ಲ ಫ್ಯೂಚರಲ್ಲಿ? ನಂದೇನು ಶಿಷ್ಯ, ನನ್ನ ಲೈಫ್ ಆರಾಮು. ಅಪ್ಪ ಬೇಜಾನ್ ಆಸೆ ಮಾಡಿಟ್ಟಿದ್ದಾರೆ. ಇನ್ನೊಂದು 2 ವರ್ಷ ಕಾಯ್ತೀನಿ, ಮದುವೆ ಆಗ್ತೀನಿ. ಮತ್ತು ಅಪ್ಪನ ಆಸ್ತಿ ಎಷ್ಟೇಟ್ ನೋಡಿಕೊಂಡು ಆರಾಮ್ ಲೈಫ್ ಮಜಾ ಮಾಡ್ಕೊಂಡಿರೋದು. ನಿಮ್ದೇನು ಕದೆಪ್ಪ? ನಂದೇನಿಲ್ವೋ, MS ಮಾಡಬೇಕು ಅಂತಿದ್ದೀನಿ. US ಅಲ್ಲಿ ಒಂದಿಷ್ಟು ಯೂನಿವರ್ಸಿಟೀಸ್ಗೂ ಅಪ್ಲಿಕೇಶನ್ ಹಾಕಿದ್ದೀನಿ. ಇನ್ನೇನು ಯಾವ್ದಾರು ಒಂದು ಸಿಗುತ್ತೆ, ಆಮೇಲೆ ಒಂದಿಷ್ಟು ವರ್ಷ ಹೊರಗಡೆ ದುಡಿಯೋದು, ಆಮೇಲೆ ಇಂಡಿಯಾಗೆ ಬರೋದು. ಹಿಂಗಿದ್ರು ಇದ್ದಿದ್ದೆ. ನೀವೆಲ್ಲ ಏನು ಡಿಸೈಡ್ ಮಾಡಿದ್ದೀರಾ? ನಿಂದೇನಪ್ಪ ಕತೆ, ಮುಂದೆ ಮಾಡ್ಕೊಳ್ಬೇಕಂದಿದೆಯಾ? ಈಗಾಗಲೇ ನಾನಂತೂ ಸಮಾಜ ಸೇವೆ ಮಾಡ್ಕೊಂಡಿದ್ದೀನಿ, ನಿಮಗೆಲ್ಲ ಗೊತ್ತೇ ಇದೆಯಲ್ಲ. ಈ ಸಿಸ್ಟಮ್ ಭಾಳ ಕರಪ್ಟ್ ಆಗಿದೆ ಕಂಡ್ರು. ಅದಕ್ಕೆ ಅದನ್ನು ಸರಿ ಮಾಡೋದೇ ನನ್ನ ಮುಖ್ಯ ಉದ್ದೇಶ. ಅದಕ್ಕೆ ನಾನು ಪೊಲಿಟಿಕ್ಸಿಗೆ ಜಾಯ್ನ್ ಆಗಬೇಕು ಅಂತ ಮಾಡಿದ್ದೀನಿ. ಪೊಲಿಟಿಕ್ಸ್ ಅಂತೆ ಪೊಲಿಟಿಕ್ಸ್, ನಿನ್ನ ಮುಖ ನೋಡ್ಕೊಂಡಿದ್ಯಾ? ಏನೋ ಗೊತ್ತು ನಿಂಗೆ ಪೊಲಿಟಿಕ್ಸ್ ಬಗ್ಗೆ? ನೀನು ನೋಡಿದರೆ ಗಾಂಧಿ, ಸತ್ಯಹರಿಶ್ಚಂದ್ರ ತುಂಡು. ಗಾಂಧಿ ತತ್ವ ಪಾಲಿಸ್ಕೊಂಡು ಪೊಲಿಟಿಕ್ಸ್ ಮಾಡಿದರೆ ಬೂಂದಿ ತಿನ್ಬೇಕಾಗುತ್ತೆ. ಒಂದು ಸುಳ್ಳು ಹೇಳಕ್ಕೆ ಬರಲ್ಲ, ಒಂದು ಮೋಸ ಮಾಡೋಕ್ಕೆ ಬರಲ್ಲ, ಬೇರೆಯವ್ರ ತಲೆ ಮೇಲೆ ಕೈ ಇಡೋಕ್ಕೂ ಬರಲ್ಲ. ಏನೋ ಮಾಡ್ತೀಯ ನೀನು ಪೊಲಿಟಿಕ್ಸಿಗೆ ಹೋಗಿ? ಯಾರಾದರೂ ಅಡ್ಡ ಬಂದರೆ 6 ಅಡಿ 3 ಅಡಿ ತೋಡ್ಬೇಕಾಗುತ್ತೆ. ಥೂ, ಬಂದ್ರೆ ಹೋಗೋಣ. ಏಯ್, ಏನೋ ಅದು ನನ್ನ ಆಂಬಿಷನ್ ಕಣೋ. ನಾನು ಪೊಲಿಟಿಕ್ಸಿಗೆ ಹೋಗ್ತೀನಿ. ಅದೇನು ಗಾಂಧಿನಗರ ಅಂದ್ಕೊಂಡಿದ್ದೇನೋ ಎಲ್ಲರೂ ಹೋಗೋಕ್ಕೆ? ಅಲ್ಲಿ ನೀನು ಗಾಂಧಿ ತತ್ವ ಪಾಲಿಸ್ಕೊಂಡಿದ್ರೆ ನಿನ್ನನ್ನು ತುಳಿದಾಕ್ತಾರೆ. ಇದೇ ಗಾಂಧಿ ತತ್ವ ಪಾಲಿಸಿನೇ ನಾನು ಗ್ಯಾರಂಟಿ ಒಳ್ಳೆ ಪೊಲಿಟಿಷಿಯನ್ ಆಗಿ ತೋರಿಸ್ತೀನಿ ಕಣೋ ನಿಂಗೆ. ನೀನು ಪೊಲಿಟಿಕ್ಸಿಗೆ ಹೋಗೋದು ದೂರದ ಮಾತು ಕಣೋ. ನಾಳೆ ಬರೋ ಎಲೆಕ್ಷನಲ್ಲಿ ಗೆದ್ದು ತೋರಿಸು, ಆಮೇಲೆ ನಾನೇ ನಿಂಗೆ ಕಳಿಸ್ತೀನಿ. ಆಯಿತು, ನಾ ಈ ಕಾಲೇಜ್ ಇಲೆಕ್ಷನಲ್ಲಿ ಗೆದ್ದು ತೋರಿಸ್ತೀನಿ. ಗಾಂಧಿ ತತ್ವ ಪಾಲಿಸಿನಾಗಿ ಈ ಕಾಲೇಜ್ ಇಲೆಕ್ಷನ್ ಗೆಲ್ತೀನಿ. ಬೆಟ್ಸ್ ಹಾಗಾದ್ರೆ? ಆಯಿತು, ನೋಡೇ ಬಿಡೋಣ ಕಣೋ. ಆಯಿತು, ನೋಡೇ ಬಿಡೋಣ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಈ ಸಲ ಪ್ರೆಸಿಡೆಂಟ್ ಇಲೆಕ್ಷನಲ್ಲಿ ನಾನು ನಿಂತಿದ್ದೀನಿ. ಅದಕ್ಕೆ ಪ್ರಮೋಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ನೀವು ನನ್ನ ಫ್ರೆಂಡ್ಸ್ ಆಗಿ ಏನಾದ್ರು ಐಡಿಯಾಸ್ ಹೇಳಿ ಅಲ್ಲ ಸ್ವಲ್ಪ. ಕ್ಯಾನ್ವಾಸ್ ಮಾಡೋ, ನಿನ್ನ ಫ್ರೆಂಡ್ಸ್ ಜೊತೆ ಗ್ರೂಪ್ ಡಿಸ್ಕಷನ್ ಮಾಡು, ನಿನ್ನ ಐಡಿಯಾಸ್ ಹಾಕು, ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡು. ಪ್ಯಾಂಪ್ಲೆಟ್ಸ್ ಹಂಚು, ಕ್ಯಾನ್ವಾಸ್ ಮಾಡು, ಚೆನ್ನಾಗಿರುತ್ತೆ. ನಿನ್ನ ಗೋಲ್ಸ್ ಏನೇನಿದೆ ಅವ್ರಿಗೆಲ್ಲ ಡಿಸ್ಕಸ್ ಮಾಡಿ ಹೇಳು, ತುಂಬ ವೋಟ್ ಸಿಗುತ್ತೆ ಅದರಿಂದ. Hey, you can update it on Facebook too, yaar. It's a good idea, and even on WhatsApp too. Yeah, you'll get lot of votes. Just try it. Yeah, good idea. I'll think about it and I'll make it happen. Sure, no problem.
ಒಂದು 80% ಓಟು ಅವ್ನ ಕಡೆ ಇದೆ, ಏನು ಮಾಡೋದು? ಅವನ ಹತ್ರ ಓಟ್ ಇದ್ರೆ ನನ್ನ ಹತ್ರ ನೋಟ್ ಇದೆ. ಬಾರಿಗೆ ಬಂದವ್ನು ಬಿಯರ್ ಕುಡಿದೇ ಇರ್ತಾನ, ಲೈಟ್ರ್ ಇದ್ದೊಂದು ಸಿಗರೇಟ್ ಹಚ್ಚದೇ ಇರ್ತಾನೆ. ಆದ್ರೂ ಮಚ್ಚ ಏನು ಟೆನ್ಷನ್ ತಗೋಬೇಡ ಮಚ್ಚ, ನೋಟ್ ಇದೆ ತಾನೆ ಸಾಕು. ಈ ಸಲ ಗೆಲ್ಲ ತಾವೇ ಬಾ, ಎಣ್ಣೆ ಹೊಡಿಯಪ್ಪ ಅವನು. ಗೆದ್ಬಿಟ್ಟೆ ಮಚ್ಚ ನೀನು. ಮೊದಲೇ ಗೊತ್ತಿತ್ತಮ್ಮ. ಹೆಂಗೋ ನಷ್ಟೊಂದು ಕ್ಯಾನ್ವಸ್ ಮಾಡಲ್ಲ, ನೀವು ಹೆಂಗೆ ಹೋಗಿದ್ರೆ ಹೆಂಗೆ ಗೊತ್ತಿತ್ತು ನಿಮಗೆ? ಅದೇನಾಯ್ತು ಅಂದರೆ ಕಣ್ಣಿದ್ದರು ಕುರುಡ ಆಗು, ಕಿವಿಯಿದ್ದರು ಕಿವಿಡ ಆಗು, ಬಾಯಿದ್ದರು ಮೂಗ ಆಗು, ಮೂಡು ಕೊಟ್ಟಿ ನೀನು ಆಗು, ಹೊಳಚಲ್ಲಿದ್ರೆ ಹಂದಿ ಆಗು. ಮಚ್ಚ ಬೇಜಾರಾಗಿ ಈ ಥರ ಎಲ್ಲ ಕೂತ್ಕೋಬೇಡ ಮಚ್ಚ. ನಾನು ನಿಂಗೆ ಪೊಲಿಟಿಕ್ಸ್ ಅಂದರೆ ಹೆಂಗೆ ಅಂತ ತೋರ್ಸಕ್ಕಷ್ಟೇ ಹಿಂಗೆ ಮಾಡಿದ್ದು. ಯೂತ್ಸನ್ ಮುಂದೆ ಬನ್ನಿ ಅಂತ ಅಂದು ಪೊಲಿಟಿಷಿಯನ್ಸ್ ಎಲ್ಲ ಮುಂದೆ ಬರೋದು. ತೊಳೆಯಕ್ಕೆ ನೀರಿಲ್ಲ ಅಂದ್ರೂ ಪರವಾಗಿಲ್ಲ, ಕುಡಿಯಕ್ಕೆ ಬಿಯರ್ ಸಪ್ಲೈ ಅಂತೂ ಯಾವತ್ತೂ ಇದ್ದೇ ಇರುತ್ತೆ. ನಿನ್ ಥರನೇ ನಮ್ಮ ಎಲ್ಲ ಜನಗಳು ಇದ್ದಿದ್ರೆ ಈಗಾಗಲೇ ನಮ್ಮ ದೇಶ ಶ್ರೀಮಂತ ರಾಷ್ಟ್ರ ಆಗಿರ್ತಿತ್ತು. ಇಲ್ಲಿ ಪ್ಯೂನಿಂದ ಹಿಡಿದು ಪ್ರೆಸಿಡೆಂಟ್ PA ವರೆಗೂ ಒಂದೇ ಥರ ಜನ ಸಿಗ್ತಾರೆ. ಅದಕ್ಕೆ ಚರ್ಚಿಲ್ ಹೇಳಿದ್ದು, ದೀಸ್ ಇಂಡಿಯನ್ಸ್ ಆರ್ ಫಿಟ್ ಟು ಬಿ ರೂಲ್, ನಾಟ್ ಟು ರೂಲ್. ಸ್ವಾಭಿಮಾನದ ನಿಯತ್ತಿಲ್ಲದ ಜನರು ನಮ್ಮನ್ನು ಮುಂದೆನೇ ಬರಕ್ಕೆ ಬಿಡ್ತಾ ಇಲ್ಲ. ಹೋಗ್ಲಿ ಬಿಟ್ಟಾಕು. ಮೂಲೆ ನೀ ಹೇಳ್ತಿರೋದು ನಿಜ. ನಾವು ಸಿಸ್ಟಮ್ನೇ ಬದಲಾವಣೆ ತರೋಣ. ಈ ಸಿಸ್ಟಮ್ ಫುಲ್ ಕರಪ್ಟ್ ಆಗಿಬಿಟ್ಟಿದೆ, ಹಾಳಾಗ್ಬಿಟ್ಟಿದೆ. ಅದನ್ನೇ ನಾವು ಫುಲ್ ಚೇಂಜ್ ಮಾಡೋಣ. ಈಗ ಪ್ರತಿ ಪಕ್ಷದಲ್ಲೂ ಕೂಡ ಯೂತ್ ಪ್ರೆಸಿಡೆಂಟು ಅದು ಇದು ಅಂತೆಲ್ಲ ಇರ್ತಾರೆ. ಆದರೆ ಅವ್ರು ಯಾವ ಥರ ಇರ್ತಾರೆ, ಎಲ್ಲ ತಲೆ ಕೂದಲು ಅದು ಇದು ಹಣ್ಣಾಗಿ ಫುಲ್ ಮುದುಕರಾಗಿರ್ತಾರೆ. ಅವರನ್ನು ಯೂತ್ ಪ್ರೆಸಿಡೆಂಟ್ ಅಂತ ಮಾಡಿರ್ತಾರೆ. ಹೆಂಗೆ ತಾನೇ ಅವ್ರು ಕೆಲಸ ಮಾಡ್ತಾರೆ ಹೇಳು? ಈ ದೇಶದ ಬಗ್ಗೆ ಹೆಂಗೆ ಹೊಸ ಹೊಸ ಐಡಿಯಾ ಬರುತ್ತೆ ಹೇಳು? ಏನೂ ಸಾಧ್ಯ ಇಲ್ಲ. ಹಾಗಾಗಿ ನಾವು ಯೂತ್ಸ್ ಮುಂದೆ ಬಂದು ಈ ಪವರ್ಟಿ ಇರಲಿ, ಅನ್ಎಂಪ್ಲಾಯ್ಮೆಂಟ್ ಇರಲಿ, ಹೀಗೆ ಸಮಸ್ಯೆ ಅದು ಇದು ಸಮಸ್ಯೆಗಳಿದೆ, ಅದನ್ನೆಲ್ಲ ಸರಿಯಾಗಿ ಮಾಡಿ ನಾವು ಈ ದೇಶನ ಮುಂದುವರಿಸೋಣ. ಈ ಏನು 21ನೇ ಶತಮಾನ ಇದೆಯಲ್ಲ, ಇದನ್ನು ಭಾರತದ ಶತಮಾನವಾಗಿ ಮಾಡೋಣ. ಭಾರತ ವಿಶ್ವಗುರು ಆಗಿ ಮಾಡೋಣ. ನಾವೆಲ್ಲ ಯೂತ್ ಸೇರಿ 65% ಅಷ್ಟು ಇಂಡಿಯಾದಲ್ಲಿ ಯೂತ್ಸ್ ಇದ್ದಾರೆ. ನಾವು ಇದನ್ನು ಸರಿಯಾಗಿ ಉಪಯೋಗ ತಗೊಂಡು ಮಾಡೋಣ. ಮೂಲೆ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು. ಸ್ಟ್ರೀಟ್ ಪ್ಲೇ, ಡ್ರಾಮಾ, ಮೂವೀಸ್ ಏನಾದರೂ ಮಾಡಿ ಯೂತ್ಸಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅಂದರೆ ನಮ್ಮ ಜನರಿಗೆ ಅರ್ಥ ಆಗಬೇಕಲ್ಲ, ಅವ್ರ ದಡ್ಡತನದಿಂದ ದೇಶ ಅಂಧಕಾರದ ಹತ್ರ ಹೋಗ್ತಿದೆ ಅಂತ. ಜನರೆಲ್ಲ ಬುದ್ಧಿವಂತರಾದರೆ ದೇಶಕ್ಕೆ ಒಳ್ಳೇದಲ್ಲ. ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಯೂತ್ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಹೊಸ ದೇಶ ಕಟ್ಟಕ್ಕೆ ಹೋಗ್ತಿದ್ದೀವಿ. ನೀವು ನಮ್ಮ ಜೊತೆ ಇದ್ದೀರಾ? मेरा भारत महान, welcome to India. Love and warmth, heart and soul, welcome to India. Incredible India, we are into a new era. Hindustan hamara, welcome to India. To India, love and warmth, heart and soul, welcome to India. Incredible India, we are into a new era. Hindustan hamara, welcome to India. Mera Bharat Mahan, welcome to India. Love and warmth, heart and soul, welcome to India.